ನಮ್ಮ ಜಿ ಟಿ ದೇವೇಗೌಡರು ಅವರು ಸಹಕಾರದ ಒಂದು ಭಾಗ ಭಾಳ ಅವರು 40 ವರ್ಷದಿಂದ ಸಹಕಾರವನ್ನು ಮೈಗೂಡಿಸ್ಕೊಂಡಿದ್ದಾರೆ. ಅವರು ಕೂಡ ಕೆ ಎಚ್ ಪಾಟೀಲ್ ರವರು ಭಾಳ ಹತ್ತಿರದಿಂದ ಬಲ್ಲರು. ನಾನು ಕೂಡ ಕೆ ಎಚ್ ಪಾಟೀಲ್ ರವ್ರನ್ನ ಕಳೆದ 40 ವರ್ಷದಿಂದನೇ ಅವರ ಜೊತೆಯಲ್ಲಿ ಒಂದು 4-5 ವರ್ಷ ಕೆಲಸ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ವಿದ್ಯಾರ್ಥಿ ನಾಯಕನಾಗಿದ್ದೆ. ಆಗ ನನಗೆ 1980ರಲ್ಲಿ ಡಿ ಆರ್ ಪಾಟೀಲ್ ಅವರು ಹೇಳ್ದಂಗೆ 85ರಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ನಾನು ಏನು ಈ ಸ್ಥಾನದಲ್ಲಿ ಕೂತಿದ್ದೀನಿ ಅದೇ ಸ್ಥಾನದಲ್ಲಿ ಇವತ್ತು ಅವರು ಕೂಡ ಇದ್ದರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅದಾದ ಮೇಲೆ ಆದರು. ಅವರು ಅವತ್ತು ನನಗೆ ಟಿಕೆಟ್ ಕೊಟ್ಟು ಆ ಕಾಲದಲ್ಲೇ ದೇವೇಗೌಡರ ಮೇಲೆ ನೀವು ಹೋರಾಟ ಮಾಡು ಅಂತೇಳಿ ಒಬ್ಬ ವಿದ್ಯಾರ್ಥಿ ನಾಯಕನಿದ್ದೆ. ಅಲ್ಲಿಂದ ಇಲ್ಲಿವರೆಗೂ 9 ಬಾರಿ ಸತತವಾಗಿ ಬಿ ಫಾರ್ಮ್ ತೆಗೆದುಕೊಂಡು ಚುನಾವಣೆಯಲ್ಲಿ ಗೆದ್ದು ಸೋತ್ಕೊಂಡು ಇಲ್ಲಿ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್ ವರೆಗೂ ನಾನು ಬೆಳ್ಕೊಂಡು ಬಂದಿದ್ದೇನೆ. ಹಂಗೆ ಕೆ ಎಚ್ ಪಾಟೀಲ್ ಅವರು ಕೂಡ ಇವತ್ತು ಯಶಸ್ಸು, ಸೋಲು, ಗೆಲುವು ಇವೆಲ್ಲ ಕೂಡ ಕಂಡಿದ್ದಾರೆ. ಸೊ ಎಲ್ಲರನ್ನ ನೋಡಿದಂಥ ಒಂದು ದೊಡ್ಡ ಮಾನವವಾದಿ. ಅವ್ರಿಗೆ ಜಾತಿ ಧರ್ಮ ಅವರ ಅಧ್ಯಕ್ಷಗಿರಿಯಲ್ಲಿ ನಾನು ಗಮನಿಸಿದ್ದೇನೆ. ಅವರ ಜೊತೆಯಲ್ಲಿ ಶಾಸಕನಾಗೂ ಕೆಲಸ ಮಾಡಿದ್ದೇನೆ, ಮಂತ್ರಿಯಾಗೂ ಅವರ ಜೊತೆಯಲ್ಲಿ ಕೆಲಸವನ್ನು ಮಾಡಿದ್ದು ನನಗೆ ನೆನಪುಂಟು. ನಾನು ಅವರಿಬ್ಬರು ಕೂಡ ಬಂಗಾರಪ್ಪ ಸಂಪುಟದಲ್ಲಿ ಮಂತ್ರಿಗಳಾಗಿ ನಾವು ಕೆಲಸವನ್ನು ಮಾಡಿಕೊಂಡು ನಾವು ಕೆಲಸವನ್ನು ಮಾಡಿಕೊಂಡು ಇದ್ದೇವೆ. ಇವತ್ತು ಈ ಕಾರ್ಯಕ್ರಮ ಹಿರಿಯರು ಹೇಳ್ತಾರೆ, ಮಣ್ಣ ಬಿಟ್ಟು ಮಡಕೆ ಇಲ್ಲ, ಹಿರಿಯರನ್ನ ಬಿಟ್ಟು ದೇವರಿಲ್ಲ ಅಂತ. ಅಂದ್ರೆ ನಮ್ಮ ತಂದೆ ತಾಯಿಗಳೇ ನಮಗೆ ದೇವರು. ಯಾರನ್ನೋ ತಂದೆ ತಾಯಿಗಳು ವಯಸ್ಸಾಗೋಯ್ತು, ಅವರು ಮಣ್ಣು ಪಾಲಾದ್ರು ಅಂತೇಳಿ ನಾವು ಯಾರು ಬಿಡುವುದಿಲ್ಲ. ಅವ್ರನ್ನ ಸ್ಮರಿಸ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರು ಹೆಜ್ಜೆ ಹಾಕಿದ್ದನ್ನ ಹೆಜ್ಜೆ ಹಾಕೊಂಡು ಯಾವುದೋ ಒಂದು ಉತ್ತಮವಾದಂಥ ಬದುಕಿಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಹೋಗಿದ್ದಾರೆ. ಅದನ್ನು ಕೂಡ ನಮ್ಮ ಸಮಾಜಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಬಂಧು ಹಿರಿಯರಿಗೆ ನಾವೆಲ್ಲ ಕೂಡ ಕೊಟ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಸೊ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸಹಕಾರಿಗಳು ಬಹಳ ಜನ ನೀವೆಲ್ಲ ಇಲ್ಲಿದ್ದೀರಿ. ಅವರು ಬೆಳೆಸಿದಂಥ ಈ ಹುಲಕೋಟೆಯಲ್ಲಿ, ಈ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ಸರ್ಕಾರವನ್ನು ಸಹಕಾರದ ತತ್ವದ ಆಧಾರದ ಮೇಲೆ ಬೆಳೆಸಿದಂಥ ಎಲ್ಲ ಸಂಸ್ಥೆಗಳನ್ನು ನಾನು ಗಮನಿಸಿದ್ದೇನೆ. ಸಹಕಾರದಲ್ಲಿ ನಾವು ಮೂಲವಾಗಿ ನಾವು ಮಾತಾಡ್ತೀವಿ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ಇದರ ಮೇಲೆ ಅವರೆಲ್ಲ ಕೂಡ ಮೊದಲಿಂದನೂ ಕೂಡ ನಡೆಸ್ಕೊಂಡು ಎಲ್ಲನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಿ, ಬೇಕಾದ್ರೆ ಅವ್ರು ಯಾವ್ದಾದ್ರು ಕಂಪ್ನಿಗಳು ಫರ್ಮ್ ಅಂತೇಳಿ ಸ್ವಂತವಾಗಿ ಏನಾದ್ರು ಒಂದು ವ್ಯವಹಾರ ಮಾಡಬಹುದಾಗಿತ್ತು. ಅಂದ್ರೆ ಸಹಕಾರ ತತ್ವ ಅಂದ್ರೆ ಎಲ್ಲರೂ ಒಟ್ಟಾಗಿರ್ಬೇಕು, ಇದು ಮಾಸ್ ಮೂಮೆಂಟ್ಗೆ ಒಂದು ಅವಕಾಶ ಆಗಬೇಕು ಅಂತೇಳಿ ಆ ರಾಜಕೀಯನ ಇವತ್ತು ಅವರೆಲ್ಲ ಕೂಡ ಆ ನಾಯಕತ್ವವನ್ನು ಒಬ್ಬ ಪಂಚಾಯಿತಿ ಮುಖಂಡರಾಗಿ, ಅಧ್ಯಕ್ಷರಾಗಿ, ಅಲ್ಲಿಂದ ಒಂದು ದೊಡ್ಡ ಸ್ಥಾನ ಮಂತ್ರಿವರೆಗೂ ಕೂಡ ಅವರ ಬದುಕಿನಲ್ಲಿ ಅನೇಕ ಗುರುತುಗಳನ್ನು ಬಿಟ್ಟು ಇವತ್ತು ಅವ್ರು ಹೋಗಿದ್ರಿಂದನೇ ಅವ್ರನ್ನ ನಾವು ಸ್ಮರಿಸ್ಕೊಂಡು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅವರ ಬದುಕಿನಲ್ಲಿ ಡಿ ಆರ್ ಪಾಟೀಲ್ ಮತ್ತು ಎಚ್ ಕೆ ಪಾಟೀಲ್ ಇವರಿಬ್ಬರು ಕೂಡ ಅವರ ಹೆಜ್ಜೆಯನ್ನು ಇಟ್ಟು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಗದಗ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೂಡ ಇವತ್ತು ಕೊಟ್ಟಿರೋದು ನಿಮ್ಮ ಕಣ್ಣಿಗೆ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ.